ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಟೈಟ್ ಸೆಕ್ಯೂರಿಟಿ ನಡುವೆಯೂ ಕಳ್ಳರು ತಮ್ಮ ಕರಾಮತ್ತನ್ನು ತೋರಿಸಿದ್ದಾರೆ. ಮುಸುಕುಧಾರಿ ಖತರ್ನಾಕ್ ಗ್ಯಾಂಗ್ ಗದಗ ಜಿಲ್ಲೆಗೂ ಎಂಟ್ರಿ ಕೊಟ್ಟಿದೆ. ಒಂದೇ ರಾತ್ರಿಯಲ್ಲಿ 5ಕ್ಕೂ ಹೆಚ್ಚು ಅಂಗಡಿಗಳ ಶಟರ್ ಮುರಿದು ಲೂಟಿ ಮಾಡಿರುವ ಘಟನೆ ನಗರದ ಹಾತಲಗೇರಿ, ಕೆಸಿ ರಾಣಿ ರೋಡ್, ಹಾಳಕೇರಿ ಮಠದ ಹತ್ತಿರ ಸೇರಿದಂತೆ ಹಲವೆಡೆ ನಡೆದಿದೆ. ಕೆಸಿ ರಾಣಿ ರಸ್ತೆಯ ಕಾಮತ್ ಕಿರಾಣಿ, ಬಸವ ಔಷಧ ಅಂಗಡಿ, ಆನಂದ್ ಐಸ್ ಪ್ಯಾಲೇಸ್ನಲ್ಲಿ ಹಣ ದೋಚಿದ ಖದೀಮರು, ಅಮೃತ್ ಕಿರಾಣಿ, ವೀರಭದ್ರೇಶ್ವರ ಕಿರಾಣಿ ಸ್ಟೋರ್ಸ್, ಮೊಬೈಲ್ ಅಂಗಡಿ, ಪಾನ್ ಶಾಪ್ ಅಂಗಡಿಗಳಲ್ಲಿಯೂ ಕಳ್ಳತನಕ್ಕೆ ವಿಫಲ ಯತ್ನವನ್ನ ನಡೆಸಿದ್ದಾರೆ. 6 ಜನರನ್ನ ಒಳಗೊಂಡ ಈ ಮುಸುಕುಧಾರಿ ಗ್ಯಾಂಗ್ ಕಿರಾಣಿ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ನಡೆಸಿದ್ದು, ಖದೀಮರ ಭಯಾನಕ ಕರಾಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದರಿಂದ ಗದಗ ಬೆಟಗೇರಿ ಅವಳಿ ನಗರದ ಜನರಲ್ಲಿ ಆತಂಕ ಮನೆ ಮಾಡಿದ್ದು, ರಾತ್ರಿ 10:30ಕ್ಕೆ ಅಂಗಡಿ ಮುಂಗಟ್ಟು ಬಂದ್ ಆಗಿ ಅವಳಿ ನಗರ ಸ್ತಬ್ಧವಾಗುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡು ನಡುರಾತ್ರಿ ಕಳ್ಳರು ಭರ್ಜರಿ ಎಂಟ್ರಿ ಕೊಟ್ಟು ಲೂಟಿ ನಡೆಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಬಡಾವಣೆ ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬೆಟಗೇರಿ ಬಡಾವಣೆ ಪೊಲೀಸರು ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆ ಕೈಗೊಂಡಿದ್ದಾರೆ.